ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ಧರ್ಮಸ್ಥಳದ ವಿಚಾರ ಸಾಕಷ್ಟು ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಇದುವರೆಗೂ ಅಲ್ಲಿ ಸಿಕ್ಕಿರುವಂತ ನಿಗೂಢ ಹೆಣಗಳ ತನಿಖೆ ಆಗ್ತಾ ಇದೆ. ಒಂದು ಕಡೆ ಅಸ್ಥಿಪಂಜರಗಳಿರಬಹುದು, ಮೂಳೆಗಳು, ಅದರ ಜೊತೆಗೆ ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣ, ಅದರ ಜೊತೆಗೆ ಅಲ್ಲಿ ನಡೆದಿರುವಂತಹ ಭೂ ಹಗರಣಗಳ ತನಿಖೆ ಕೂಡ ಆಗ್ತಾ ಇದೆ. ಸಾಕಷ್ಟು ಜನರ ಭೂಮಿಯನ್ನ ಕಬಳಿಸಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳ್ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭೂ ಹಗರಣದ ಹೋರಾಟಗಳು ಕೂಡ ಆಗ್ತಾ ಇದೆ. ಆ ಹೋರಾಟ ಕೂಡ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇರೋದು. ನೋಡಿ, ಒಂದು ಕಡೆ ಹೆಣ ಹೂತಂತಹ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಭೂ ಹಗರಣ, ಸಾಕಷ್ಟು ಜನರ ಭೂಮಿಯನ್ನ ಕಬಳಿಸಲಾಗಿದೆ ಅನ್ನುವಂತಹ ಆರೋಪ ಅಲ್ಲಿರುವಂತಹ ಜನರೇ ಹೇಳ್ತಾ ಇರುವಂತದ್ದು. ಇದರ ಬಗ್ಗೆ ಯಾವ ರೀತಿ ನಡೆಯುತ್ತೆ ಹೋರಾಟ, ಏನಿದು ಭೂ ಹಗರಣ, ಯಾರು ಮಾಡಿರಬಹುದು, ಯಾವಾಗ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಂದಿನಂತೆ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧರ್ಮಸ್ಥಳದ ವಿಚಾರದ ಬಗ್ಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಮೊದಲಿಗೆ ಮುನ್ನೆಲೆಗೆ ಬಂದಂತಹ ವಿಚಾರ ಸೌಜನ್ಯ ಅತ್ಯಾಚಾರ ಕೊಲೆ. ಅದಾದ ಮೇಲೆ ಏನೆಲ್ಲ ವಿಚಾರಗಳು ತೆರೆದುಕೊಳ್ತು ಸರ್. ಶಾಕಿಂಗ್ ವಿಚಾರಗಳು, ರಾಜ್ಯದ ಜನರಿಗೆ, ದೇಶದ ಜನತೆಗೆ ಗೊತ್ತಿಲ್ಲದ ವಿಚಾರಗಳು, ಹಿಂಗೂ ಆಗಿದ್ಯಾ ಅಂತ ಹೇಳಿ ಜನ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ನೋಡಿ ಸರ್, ಅಲ್ಲಿ ನೂರಾರು ಹೆಣಗಳು, ಆ ಹೆಣಹೂತಂತಹ ಪ್ರಕರಣದ ತನಿಖೆ ಆಗ್ತಾ ಇದೆ. ಅದರ ಜೊತೆಗೆ ಭೂ ಹಗರಣ, ಸಾಕಷ್ಟು ಜನರ ಭೂಮಿಯನ್ನ ಕಬಳಿಸಲಾಗಿದೆ ಅನ್ನುವಂತಹ ಮಾತುಗಳು ಕೂಡ. ಇದಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಯಾವ ರೀತಿ ನಡೀತಾ ಇದೆ ಸರ್? ಎಷ್ಟು ವರ್ಷಗಳಿಂದ ಮಾಡಿರುವಂತಹ ಹಗರಣ ಇದು, ಹೇಗೆ? ಒಂದು ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ಈ ಒಂದು ಭೂ ಹಗರಣಗಳ ಬಗ್ಗೆ ಅಲ್ಲಿ ಹೋರಾಟ ಪ್ರಾರಂಭ ಆಗಿತ್ತು. ಅಲ್ಲೇನು ನಾಗರಿಕ ಸೇವಾ ಟ್ರಸ್ಟ್ ಅನ್ನೋದೇನು ಇದೆ, ಅದು ಗುರುವಾಯನಕೆರೆಯಲ್ಲಿದೆ. ಅಲ್ಲಿ ಸತತವಾದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಸಾಕಷ್ಟು ಬೆಲೆಯನ್ನು ತೆತ್ತಿದ್ದಾರೆ, ಅನುಭವಿಸಿದ್ದಾರೆ. ಅವ್ರನ್ನ ಜೈಲಿಗೆ ಕಳಿಸೋ ಯತ್ನ ಕೂಡ ಮಾಡಲಾಗಿದೆ. ಸೋಮನಾಥ್ ನಾಯಕ್ ಅಂತ ಅವರು ಮತ್ತು ರಂಜನ್ ರಾವ್ ಅವರ ಸತತ ಹೋರಾಟ, ಅವರ ಹೋರಾಟ ಬಹುಮಟ್ಟಿಗೆ ಅವರು ಈ ಸಾವಿನ ಪ್ರಕರಣದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ, ಭೂ ಹಗರಣಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಮತ್ತು ಅವರು ನ್ಯಾಯಾಲಯದಲ್ಲಿ ಏನಿದೆ, ಅವರು ನ್ಯಾಯವನ್ನು ಪಡೆಯುವ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ನಡೆಸ್ತಾ ಇದ್ದಾರೆ ಹಲವು ವರ್ಷಗಳಿಂದ. ಈಗ ಮತ್ತೆ ಈ ಹೋರಾಟ ಇನ್ನೊಂದು ರೂಪವನ್ನು ಪಡೆಯುವ ಚಾನ್ಸಸ್ ಕಾಣ್ತಾ ಇದೆ. ಅದು ಏನು, ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಹಾಗೂ ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯನಕೆರೆ, ಇವರು ಈ ಹಕ್ಕೊತ್ತಾಯ ಜಾಥಾ ಮತ್ತು ಸಭೆ ನಡೆಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮುಂದಿನ ತಿಂಗಳು. ಇದು ಈಗಾಗಲೇ ಅತ್ಯಾಚಾರದ ಪ್ರಕರಣ, SIT ತನಿಖೆ ಮೊದಲಾದ ಇದರ ನಡುವೆ ಸಿಕ್ಕು ಹಾಕಿಕೊಂಡ ದೊಡ್ಡವರ ಕುಟುಂಬ ಏನಿದೆ, ಅದು ಈಗ ಇದನ್ನು ಎದುರಿಸಬೇಕಾಗಿದೆ ಅನ್ನೋದು. ಯಾಕೆ, ಏನು ಅನ್ನುವ ವಿವರಗಳು, ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿ ಕುಟುಂಬ ಏನಿದೆ ಅವರಿಗೆ ಏನೇನು ಕೊಡಬೇಕು ಅನ್ನೋ ಒತ್ತಾಯ ಇದೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ಈ ಒಂದು ಧರ್ಮಸ್ಥಳದ ಸುತ್ತಮುತ್ತ ಎಷ್ಟು ಸಾವಿರ ಕೋಟಿ ಭೂ ಹಗರಣ ಆಗಿದೆ ಮತ್ತು ದೇವರ ಭೂಮಿ ವೈಯಕ್ತಿಕವಾಗಿ ಒಂದು ಕುಟುಂಬದ ಭೂಮಿಯಾದದ್ದು. ಇನ್ನೊಂದು, ನಾವು ಭೂರಹಿತರು ಅಂತ ಹೇಳಿ ಭೂಮಿಯನ್ನು ಪಡೆದದ್ದು. ಬಹಳ ಮುಖ್ಯವಾಗಿ ಈ ಒಂದು ಸೌಜನ್ಯ ಪ್ರಕರಣ, ಅತ್ಯಾಚಾರದ ಪ್ರಕರಣ ಎಲ್ಲ ನಡೆದಿದೆ ಅನ್ನುವ ಸ್ಥಳ ಏನಿದೆ, ಅದದ್ದು ಏನಿದೆ, ಅವರ ಆಯುರ್ವೇದ ಕೇಂದ್ರ ಏನಿದೆ, ಆ ಆಯುರ್ವೇದ ಕೇಂದ್ರದ ಜಾಗ ಮತ್ತು ಸುತ್ತಮುತ್ತಲ ಕೆಲವು ಭೂಮಿಗಳನ್ನು ಇವರು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಭಾಳಷ್ಟು ಭಕ್ತರು ಧರ್ಮಸ್ಥಳಕ್ಕೆ ಬರ್ತಿದ್ದಾರೆ. ಅವರು ದೇವರ ದರ್ಶನದ ನಂತರ ಅವರಿಗೊಂಥರ ಮನರಂಜನೆ ಇರಲಿ ಅನ್ನೋದಕ್ಕೆ ಒಂದು ಮೃಗಾಲಯವನ್ನು ಮಾಡ್ತೀವಿ ಮತ್ತು ಒಂದು ಹೂದೂಟವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ದೊಡ್ಡವರು ಒಂದು ಅರ್ಜಿ ಸಲ್ಲಿಸ್ತಾರೆ. ಸರ್ಕಾರ ಭೂಮಿಯನ್ನು ಮಂಜೂರು ಮಾಡುತ್ತೆ. ಆ ಭೂಮಿಯನ್ನು ಅವರು ಆಯುರ್ವೇದದ ವ್ಯಾಪಾರಕ್ಕೆ ಇಡ್ತಾರೆ, ಭೂಮಿ ತಗೊಂಡು. ಇದು ಒಂದು. ಹಾಗೇನೆ ಇನ್ನೂ ಕೆಲವು ನೋಡಿ ಏನೇನು ಹೇಳ್ತಾ ಹೋಗ್ತಾರೆ ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ಬೆಳ್ತಂಗಡಿ ತಹಶೀಲ್ದಾರರು 28/9/2029 ಮಾಹಿತಿ ಹಕ್ಕಿನಲ್ಲಿ ನೀಡಿದ 212 ಒತ್ತುವರಿ ಪ್ರಕರಣಗಳಲ್ಲಿ
ಅಲ್ಲೇ ನಡೆದಂಥ ಒತ್ತುವರಿ ಪ್ರಕರಣ. ಒತ್ತುವರಿಗಳು ಮಾಡುವವರು ಯಾರಲ್ಲಿ? ಸೊ ಈ ಒತ್ತುವರಿ ಪ್ರಕರಣದ 592 ಎಕರೆ ಅತಿಕ್ರಮಣದ ಪಟ್ಟಿಯಲ್ಲಿ ಧರ್ಮಸ್ಥಳ ಗ್ರಾಮದ ಒಂದೇ ಒಂದು ಪ್ರಕರಣ ಇಲ್ಲದಿರುವುದು ಆಶ್ಚರ್ಯಕರ ಅಂತ. ಒತ್ತುವರಿ ಪಟ್ಟಿ ಕೊಡ್ತಾರೆ, ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದನ್ನು ಅವರು ಎತ್ತಿಡ್ತಾರೆ, ಮುಚ್ಚಿಡ್ತಾರೆ. ಯಾಕೆಂದರೆ ದೊಡ್ಡವರು ಅವರು, ದೇವರು ಒತ್ತುವರಿ ಮಾಡಿದ್ರೆ ದೇವರ ಆಸ್ತಿ ತಾನೆ, ದೇವರು ಅವರು ಎಲ್ಲ ದೇವ್ರು ಹಂಗೇನೆ. ಸೊ ಈ ಒಂದು ಸ್ಥಳದಲ್ಲಿ ಸರ್ವೆ ಮಾಡಬೇಕು ಅನ್ನುವ ಒಂದು ಒತ್ತಾಯ ಇದೆ. ಯಾಕಂದರೆ ಅಲ್ಲಿ ನಡೆದಂಥ ಒತ್ತುವರಿಯನ್ನು ಮುಚ್ಚಿ ಹಾಕಲಾಗ್ತಿದೆ. ಸೊ ಇನ್ನೊಂದು ಧರ್ಮಸ್ಥಳದ ಏನಲ್ಲ ಅಶೋಕ್ ನಗರ ಅನ್ನುವ ಒಂದು ಏರಿಯಾ ಇದೆ. ಅಲ್ಲಿ ದಲಿತ ಕಾಲೋನಿಯಲ್ಲಿ ಇರುವವರು, ಒಂದು ಕಡೆ ದೇವರಿದ್ದಾರೆ, ಇನ್ನೊಂದು ಕಡೆ ವ್ಯಾಪಾರ ಇದೆ, ಎಲ್ಲ ನಡೆಯುತ್ತೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ, ದೊಡ್ಡವರು ಬರ್ತಾರೆ. ಆದರೆ ಆ ದಲಿತ ಕಾಲೋನಿಯ ಸ್ಥಿತಿ ಹೇಗಿದೆ? ಅಲ್ಲಿರುವಂಥ ದಲಿತರಿಗೆ ಏನು ಸೌಲಭ್ಯವನ್ನು ಕೊಟ್ಟಿದ್ದಾರೆ? ಅಟ್ಲೀಸ್ಟ್ ಅವ್ರಿಗೆ ಇರುವ ತಲೆತಲಾಂತರದ ಇರುವವರಿಗೆ ಅವ್ರಿಗೆ ಹಕ್ಕು ಪತ್ರವನ್ನು ಕೂಡ ದಲಿತರಿಗೆ ಕೊಟ್ಟಿಲ್ಲ. ಅದು ತಡಿತಾ ಇರುವವರು ಯಾರು? ಅಲ್ಲಿರುವ ದಲಿತರ ಭೂಮಿಯನ್ನು ನುಂಗ್ತಾ ಇರುವವರು ಯಾರು ಅನ್ನೋದು ಒಂದು. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಏನಿದೆ, ಅವರದರ ಪರಂಪರಾಗತವಾಗಿ ಬರುವ ಆಸ್ತಿ, ಅದು 1050 ಎಕರೆ ಭೂಮಿ ಏನಿದೆ, ಅದನ್ನು ವೀರೇಂದ್ರ ಹೆಗ್ಡೆ ಕುಟುಂಬದ ಹೆಸರಿಗೆ ಸುಳ್ಳು ಘೋಷಣಾ ಪತ್ರ ನೀಡಿ ಹಾಗೂ ಸುಳ್ಳು ದಾಖಲೆ ಸೃಷ್ಟಿಸಿ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಬೆಳ್ತಂಗಡಿ ಭೂನ್ಯಾಯ ಮಂಡಳಿ ಆದೇಶ ಏನಿದೆ, ಇದನ್ನು ಕೂಡ ಭಾಳ ಸ್ಪಷ್ಟವಾಗಿದೆ. ಕ್ಷೇತ್ರದ ಹೆಸರಿಗೆ ಮಾಡಬೇಕು. ಈ ಪ್ರಕರಣ ಸರ್ಕಾರದ ಸ್ವಾಧೀನಕ್ಕೆ ಬರುವ ಮಿಗತೆ ಭೂಮಿಯನ್ನು ದಲಿತರಿಗೆ ಭೂರತರಿಗೆ ಕೊಡಬೇಕು ಅನ್ನೋದು ಕೂಡ ಇವರು ಒತ್ತಾಯ. ಸಾಧಾರಣವಾಗಿ ದೇವರ ಹೆಸರಿಗೆ ಆಸ್ತಿಗಳಿರ್ತವೆ, ಅದು ಪೂಜಾರಿ ಹೆಸರಿಗಲ್ಲ. ಇದೆಲ್ಲ ಕಾರಣ ಏನು ಅಂದರೆ, ಒಂದು ಇಡೀ ಇಂಡಿಯಾದಲ್ಲಿ ತಿರುಪತಿಯ ನಂತರ ಅತಿ ಹೆಚ್ಚು ಭಕ್ತರು ಬರುವುದು, ಹಣ ಸಂಗ್ರಹ ಆಗುವುದು ಧರ್ಮಸ್ಥಳದಲ್ಲಿ. ಸೊ ಆದ್ದರಿಂದ ಅಲ್ಲಿ ಬರುವ ದೇವರಿಗೆ ಬರುವ ಹಣ ಏನಿದೆ, ಆ ಹಣ ಯಾರು ಬಳಸುವವರು? ಪೂಜಾರಿಗಳು ಅಥವಾ ಧರ್ಮಾಧಿಕಾರಿ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, STM ಎಜುಕೇಷನ್ ಸೊಸೈಟಿಯು ಬೆಳ್ತಂಗಡಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸುಳ್ಳು ದಾಖಲೆ ಹಾಜರುಪಡಿಸಿ 25 ಕ್ರಯಪತ್ರಗಳ ಮೂಲಕ 2007ರಲ್ಲಿ ಕಾನೂನು ಬಾಹಿರವಾಗಿ ಖರೀದಿಸಿದ 132 ಎಕರೆ ಭೂಮಿ ಸರ್ಕಾರ ಅದನ್ನು ಮುಟ್ಗೋಲಾಗಿದೆ. ಅಂತಿಮ ಆದೇಶ ಏನಿದೆ ಅದರ ಮೂಲಕ ಇವರಿಂದ ವಶಪಡಿಸ್ಕೊಂಡು ಭೂಮಿ ಏನಿದೆ ಅದು ದಲಿತರಿಗೆ ಹಂಚಬೇಕು ಅನ್ನುವ ಒತ್ತಡ ಇದೆ. ಅದ್ರ ಜೊತೆಗೆ ಹರ್ಷೇಂದ್ರ ಹೆಗ್ಗಡೆ ಅವರಿಗೆ ಸಂಬಂಧಪಟ್ಟಾಗೆ ಅವರು ಭೂರಹಿತರಂತೆ, ಪಾಪ ಕಷ್ಟದಲ್ಲಿದ್ದಾರೆ ಅವರು. ನೋಡಿ, ವೀರೇಂದ್ರ ಹೆಗಡೆಯವರ ಕಾಸಾ ತಮ್ಮ ಹರ್ಷೇಂದ್ರ ಕುಮಾರ್ ತಾನು ಭೂರಹಿತ ಬಡವ ಎಂದು ಸುಳ್ಳು ಅರ್ಜಿ ಮತ್ತು ದೃಢೀಪತ್ರ ನೀಡಿ ಧರ್ಮಸ್ಥಳ ಗ್ರಾಮದಲ್ಲಿ ಪಡೆದ 7.59 ಎಕರೆ ದರಖಾಸ್ತು ಭೂಮಿ. ಯಾರಾದರೂ ಇದು ನಂಬಕ್? ಧರ್ಮಸ್ಥಳದ ವೀರೇಂದ್ರ ಹೆಗಡೆ ತಮ್ಮ ಬಡವ ಭೂರಹಿತ ಅಂತ ಅಂದ್ಕೊಂಡ್ರೆ ಈ ದೇಶದಲ್ಲಿ ಬಡವರ ಕತೆ ಏನು, ಭೂರಹಿತರ ಕತೆ ಏನು? ಇದು ಕಬಳಿಸುವ ಏನು? 7 ಎಕರೆ ಭೂಮಿ ಹೊಡ್ಕೊಳ್ಳೋದಕ್ಕಾಗಿ ಯಾಕೆ ಬೇಕು? ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಅವರು, ಅವ್ರದ್ದೇ ಸಾಮ್ರಾಜ್ಯ ಇದೆ. ದೇವರು ಅವರಿಗೆ ವರಮಾನದ ಬಹುಮುಖ್ಯ ಮೂಲ, ದುಡ್ಡು ಬರ್ತೀವಿ. ಯಾಕೆ ಕಂಡ್ಕಂಡಲ್ಲಿ ಭೂಮಿ ಬೇಕು ಇವರಿಗೆ? ಭೂಮಿಯನ್ನು ದೇವಾಂಶ ಸಂಭೂತನಾಗಲಿ ಸಾಮಾನ್ಯ ಮನುಷ್ಯ ಆಗಲಿ ಶಿವನ ಪದ ಸೇರ್ಬೇಕಾದ್ರೆ ಭೂಮಿ ತಗೊಂಡು ಹೋಗ್ತಾರೇನ್ರಿ? ಮಂಜುನಾಥನ ಪಾದ ಸೇರೋದಿದ್ರಿ ಇವರೇನು ಭೂಮಿಗಳನ್ನು ಹೊತ್ಕೊಂಡು ಹೋಗ್ತಾರ? ಸೊ ಹೀಗೆ ಇಡೀ ಅವರ ಇದರಲ್ಲಿ ಏನಿದೆ, ಇಡೀ ಈ ವಿಚಾರಗಳನ್ನು ಇಟ್ಟುಕೊಂಡು ಅವರು ಈಗ ಹೋರಾಟವನ್ನು ತೀವ್ರಗೊಳಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ. ಭೂಮಿ ಇದಕ್ಕೆ ಸಂಬಂಧಪಟ್ಟ ಕಾನೂನು ಹೋರಾಟ ನಡೀತಿದೆ, ಅದ್ರ ಜೊತೆಗೆ ಅನುಭವಿಸಿದ್ದಾರೆ. ಇದನ್ನೆಲ್ಲ ಇಡೀ ವ್ಯವಸ್ಥೆ ಈ ಹೋರಾಟಗಾರರ ವಿರುದ್ಧ ಬಿದ್ದು ಅವ್ರನ್ನ ಜೈಲಿಗೂ ಕಳಿಸಲಾಗಿತ್ತು. ಆದ್ದರಿಂದ ಈಗ ಇದಕ್ಕೆ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕು. ಇದು ಡಿಸೆಂಬರ್ನಲ್ಲಿ ಈ ಹೋರಾಟ ಮತ್ತೆ ಪ್ರಾರಂಭ ಅಲ್ಲ, ಇನ್ನೂ ತೀವ್ರಗೊಳ್ಳುತ್ತೆ. ಅದರ ಜೊತೆಗೆ ಈ ಒಂದು SIT ತನಿಖೆ ಏನಿದೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ನೋಡ್ಬೇಕು. ಅದರ ಜೊತೆ ನಾವು ನಿನ್ನೆ ಮಾತನಾಡಿದ್ದು ಏನು, ಸಾಕ್ಷಿದಾರ ದೂರುದಾರರ ಮೇಲೆ ಹಲ್ಲೆ ನಡೆಸಿರುವಂತಹದ್ದು, ಇದು ಒಂದೊಂದು ಪ್ರಕರಣಕ್ಕೆ ಒಂದೊಂದು ತಳುಕು ಹಾಕೊಂಡಿದೆ ಅಂತ. ಒಂದ್ ಕಡೆ SITಗಳೇ ಹೋಗಿ ಸಾಕ್ಷಿದಾರ ದೂರುದಾರರಿಗೆ ಬಡಿಸ್ತಾರೆ, ಹೊಡಿತಾರೆ ಅಧಿಕಾರಿಗಳು ಕೆಲವರು. ಇನ್ನೊಂದು ಕಡೆ ಈ ಭೂ ಹಗರಣದ ಬಗ್ಗೆ ಮಾತನಾಡಕ್ ಹೋದ್ರೆ ಅವ್ರನ್ನ ಬಿಡೋದು ಜೈಲಿಗೆ ಕಳಿಸಲಾಗ್ತಾ ಇದೆ. ಆದ್ರಿಂದ ಇದು ಒಂದು ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ
ಅದು ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಅದೇ ಜವಾಬ್ದಾರಿ ಯಾರೋ ಅವ್ರು ಈ ರಾಜ್ಯಕ್ಕೋ ಇದಕ್ಕೋ ಸೇರಿದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಲೆಟ್ ಅಸ್ ವೇಟ್. ಖಂಡಿತ ನೋಡೋಣ ಸರ್. ಈಗ ಡಿಸೆಂಬರ್ನ ನಂತರ ಹೋರಾಟಗಾರರ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳೋದ್ರಿಂದ ಏನಾಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.